ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡಿ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಧನಲಾಭವಾಗುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸುತ್ತೀರಾ. ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ. ಕೋಟಿ ಕೋಟಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಆಕಸ್ಮಿಕ ಧನಲಾಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ. ಸ್ನೇಹಿತರೆ, ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು. ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು. ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು. ಹಾಗೆ ಸ್ನೇಹಿತರೆ, ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ, ಪಿಂಗಾಣಿ ಜಾಡಿ ಏನು ಹೇಳ್ತೀವಿ ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು. ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು. ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವರ ಕಣ್ಣಿಗೆ ಗೋಚರಿಸಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ಉಪ್ಪನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಜಾಗ ಅಥವಾ ಒಂದು ಪೀಠ, ಒಂದು ಹಲಿಗೆ, ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು. ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು. ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂತಹ ವಸ್ತು ಅಂದರೆ ಈ ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ. ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರುತ್ತಾಳೆ, ಲಕ್ಷ್ಮಿ ಲೀನವಾಗಿರುತ್ತಾಳೆ ಅಂತಾನೆ ಹೇಳಲಾಗುತ್ತೆ. ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ. ಕಲ್ಲುಪ್ಪನ್ನು ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ. ಕಲ್ಲುಪ್ಪನ್ನು ಕೈಗೆ ಕೊಡಬಾರ್ದು ಅಂತಾನು ಹೇಳ್ತಾರೆ. ಹಣ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರಿಯರು ಮುಂಚೆಯಿಂದನೂ ಕೂಡ ತಿಳಿದುಕೊಂಡು ಬಂದಿದ್ದಾರೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು, ಪರಿಹಾರಗಳನ್ನು ಮಾಡಿಕೊಂಡ್ರೆ 100% ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಉಪ್ಪಿಗಿದೆ. ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ. ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದ್ರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕಾಗುತ್ತೆ. ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ. ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಊದ್ಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನಾದರೂ ಇಟ್ಟು ನಮಸ್ಕರಿಸಿಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಿದ ನಂತರ 100% ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ, ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ, ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆಯನ್ನು, ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕ ಅಂಗೈ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಶುದ್ಧವಾಗಿರುವಂತಹ ಬಟ್ಟೆ ಆಗಿರಬೇಕು. ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ. ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿನವನ್ನು ಲೇಪನ ಮಾಡಿ, ಅಂದರೆ ಅರಿಶಿನದ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಬೇಕು. ಹಸಿ ಇರಬಾರದು, ತೇವಾಂಶ ಇರಬಾರದು, ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು. ಆ ನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ ₹1 ನಾಣ್ಯ, 5 ಏಲಕ್ಕಿ, 5 ಅಡಿಕೆ, ಈ 3 ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ. ಈ ₹1 ನಾಣ್ಯ ಏನಿದೆ ನೋಡಿ, ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಅಡಿಕೆ ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಏಲಕ್ಕಿ ಲಕ್ಷ್ಮಿ ಸ್ವರೂಪವಾದಂಥದ್ದು. ಲಕ್ಷ್ಮಿಯನ್ನು ಆಕರ್ಷಿಸುವಂತಹ ವಸ್ತುಗಳು ಇವು. ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು. ಹಾಗಾಗಿ ಈ 3 ಪದಾರ್ಥಗಳನ್ನು ಗಂಟನ್ನಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಮನಿ ಅಟ್ರಾಕ್ಷನ್ಗೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಚಿನ್ನವನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಗಿರವಿ ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು
ಈ ಗಂಟಿನ ಜೊತೆ ಅಂದರೆ ಗಂಟು ಒಳಗಡೆ ಹಾಕಿಟ್ಟು 24 ಗಂಟೆ ಆ ಉಂಗುರ ಅಥವಾ ಆ ಚಿನ್ನ ಏನಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಪೇಪರಲ್ಲಿ ಹಾಕಿ 24 ಗಂಟೆ ನಂತರ ಆ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ನೀವು ಅಡವಿ ಇಟ್ಟಿರುವಂತಹ ಒಡವೆಗಳು ನಿಮ್ಮ ಹತ್ರ ಬರುತ್ತೆ. ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತದೆ. ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ 48 ದಿನಗಳ ಕಾಲ ಬಿಡಬೇಕಾಗುತ್ತದೆ. 48 ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ಟರೆ ಅಂದರೆ ಆ 48 ದಿನದೊಳಗೆ ವಿಪರೀತವಾದಂಥ ಧನ ಪ್ರಾಪ್ತಿಯಾಗುತ್ತೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂತಹ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತದೆ. ಹಣ ಅಂದರೆ ಧನದ್ವಾರಗಳು ತೆರೆದುಕೊಳ್ಳುತ್ತವೆ ಅಂತಾನೆ ಹೇಳಲಾಗುತ್ತೆ. ಈ ಒಂದು ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ತಪ್ಪದೇ ಮಾಡಿಕೊಳ್ಳಿ. 48 ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಹಣ ಇಡುವ ಜಾಗದಲ್ಲಿಡಿ. ಅಡಿಕೆ ಹಾಗೂ ಈ 5 ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಟು ಬಿಡಿ. ಇಷ್ಟೇ ಸಿಂಪಲ್ ಮಾಡಿಕೊಳ್ಳಬೇಕಾಗಿರುವುದು. ಈ ಒಂದು ಟ್ರಿಕ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟವನ್ನು ತರುತ್ತದೆ. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ. ಇನ್ನು ಪ್ರತಿದಿನ ಕಲ್ಲುಪ್ಪು ಬೆರೆಸಿದ ನೀರನ್ನು ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಗೊತ್ತಾ? ಆರೋಗ್ಯಯುತ ಅಭ್ಯಾಸಗಳಲ್ಲಿ ಸ್ನಾನ ಕೂಡ ಒಂದು. ಅದರಲ್ಲೂ ಕಲ್ಲುಪ್ಪು ಸೇರಿಸಿದ ನೀರನ್ನು ಸ್ನಾನ ಮಾಡುವುದರಿಂದ ಹಿತವಾದ ಅನುಭವವನ್ನು ಪಡೆಯಬಹುದು. ಸ್ನಾನ ಕೇವಲ ಬಾಹ್ಯದಿಂದ ದೇಹವನ್ನು ಸ್ವಚ್ಛವಾಗಿಡುವುದು ಮಾತ್ರವಲ್ಲ, ಆಂತರಿಕವಾಗಿಯೂ ಆರೋಗ್ಯಯುತವಾಗಿಡುವಂತೆ ಮಾಡುತ್ತದೆ. ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡಿದರೆ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ, ಜೊತೆಗೆ ಹೊಸ ಚೈತನ್ಯ ಮೂಡುತ್ತದೆ. ಆದ್ದರಿಂದ ಸ್ನಾನ ದಿನನಿತ್ಯದ ಆರೋಗ್ಯಯುತ ಅಭ್ಯಾಸಗಳಲ್ಲೊಂದು. ಅದೇ ರೀತಿ ಉಪ್ಪನ್ನು ಮಿಶ್ರಣ ಮಾಡಿದ ನೀರನ್ನು ಸ್ನಾನ ಮಾಡಿದರೆ, ಹೌದು, ಪ್ರತಿದಿನ ಸ್ನಾನದಲ್ಲಿ ನೀರಿಗೆ ಕಲ್ಲುಪ್ಪಿನ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಮಾನಸಿಕ ಆರೋಗ್ಯವನ್ನು ಕೂಡ ಉತ್ತಮವಾಗಿಟ್ಟುಕೊಳ್ಳಲು ಕಲ್ಲುಪ್ಪಿನ ನೀರಿನ ಸ್ನಾನ ಸಹಾಯಕವಾಗಿದೆ. ಹಾಗಾದರೆ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಹೇಳಲಾಗಿದೆ ನೋಡಿ. ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ನಂತರ ದೇಹ ಪೂರ್ತಿ ರಿಲ್ಯಾಕ್ಸ್ ಆಗುತ್ತದೆ, ಹೊಸ ಚೈತನ್ಯ ಭಾವನೆ ಮೂಡುತ್ತದೆ. ಅದೇ ತೆರನಾದ ಪ್ರಯೋಜನವನ್ನು ನೀರಿಗೆ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಿದಾಗ ಕೂಡ ದೊರೆಯುತ್ತದೆ. ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಹಳ ಶಾಂತಿಯುತ ರೀತಿಯಲ್ಲಿರುವಂತೆ ಮಾಡುತ್ತದೆ. ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳಪಾಗಿರುವಂತೆ ಮಾಡುತ್ತದೆ. ಎನರ್ಜಿಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವುದರ ಹೊರತಾಗಿ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದಾಗ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹಿತವಾದ ಸ್ನಾನವು ನೋವು ಮತ್ತು ಒತ್ತಡದ ಮನಸ್ಸಿಗೆ ಚಿಕಿತ್ಸೆ ನೀಡುತ್ತದೆ. ಮೃದುವಾದ ಚರ್ಮ ಮತ್ತು ಶಾಂತ ಮನಸ್ಸನ್ನು ನೀಡುತ್ತದೆ. ಮೆಗ್ನೀಷಿಯಂ ಹೊಂದಿರುವ ಲವಣಗಳ ಯುಕ್ತ ಸ್ನಾನವು ಆರೋಗ್ಯ ಉತ್ತಮವಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಉತ್ತಮ ನಿದ್ದೆ. ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ. ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಸ್ನಾನದ ಲವಣಗಳ ಬಳಕೆಯ ಉತ್ತಮ ನಿದ್ರೆಯು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ. ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ. ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು. ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ. ಒಂದು ಬಕೆಟ್ ನೀರಿಗೆ 2 ಅಥವಾ 3 ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ. ಬೇಗನೆ ಕರಗುತ್ತದೆ. ನಂತರ ಸ್ನಾನ ಮಾಡಿ. ಇಂತಹ ಶಕ್ತಿಶಾಲಿಯ ಈ ದಿನ ಸ್ನಾನದ ನೀರಿಗೆ ಯಾವ 2 ವಸ್ತು ಬೆರೆಸಿ ಸ್ನಾನವನ್ನು ಮಾಡಬೇಕು? 1 ಲೋಟ ಹಾಲಿನಿಂದ ಹಾಗೂ ಕಲ್ಲುಪ್ಪಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳು 48 ಗಂಟೆಯಲ್ಲಿ ತೀರುತ್ತವೆ? ಮಹಾಲಕ್ಷ್ಮಿ ಹಾಗೂ ಲಲಿತಮ್ಮನವರ ಅನುಗ್ರಹಕ್ಕೋಸ್ಕರ ಯಾವ 2 ನಾಮಗಳನ್ನು ದೀಪ ಬೆಳಗಿಸುವಾಗ ಹೇಳಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಷ್ಣು ದೇವರ ಧ್ಯಾನ ಮಾಡಿ, ಗಂಗಾ ಜಲವಿರುವ ನೀರಿನಿಂದ ಸ್ನಾನ ಮಾಡಿ ಮತ್ತು ಧ್ಯಾನ ಮಾಡಿ. ಸಾಧ್ಯವಾದರೆ ಗಂಗಾ ಸ್ನಾನ ಮಾಡಿ. ನಂತರ ಸೂರ್ಯ ದೇವರಿಗೆ ಪೂಜೆ ಮತ್ತು ನೀರನ್ನು ಅರ್ಪಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಿ ಮತ್ತು ಸೂರ್ಯ ಚಾಲಿಸವನ್ನು ಪಠಿಸಿ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಓದಿ. ಪೂಜೆ ಮುಗಿದ ನಂತರ ಹರಿಯುವ ನೀರಿನಲ್ಲಿ ಎಳ್ಳನ್ನು ತೇಲಿಬಿಡಿ.
ಈ ದಿನ ಎಳ್ಳಿನಿಂದ ಕೆಲವು ಕಾರ್ಯಗಳನ್ನು ಮಾಡುವ ಮೂಲಕ ಮನೆಗೆ ಅದೃಷ್ಟ ಬರುತ್ತದೆ. ಹಾಗೂ ಈ ದಿನ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ತುಂಬ ಶಕ್ತಿಯುತವಾದದ್ದು. ಈ ದಿನಗಳಂದು ಮಾಡುವಂತಹ ಪರಿಹಾರಗಳು, ಯಾವುದೇ ಅನುಷ್ಠಾನಗಳು ಶೀಘ್ರವಾಗಿ ಫಲ ಕೊಡುತ್ತದೆ. ಮನೆಯ ಸದಸ್ಯರು ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆಗಳು ಹಾಗೂ 3 ಚಿಟಿಕೆಯಷ್ಟು ಅರಿಶಿನವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಗುತ್ತವೆ. ಜನರ ಕೆಟ್ಟ ಕಣ್ಣಿನ ದೃಷ್ಟಿ ಕಡಿಮೆಯಾಗಿ ಅದೃಷ್ಟ ದೇಹಕ್ಕೆ ವಿಶೇಷ ಚೇತನ ಕೂಡಿ ಬರುತ್ತದೆ. ಸ್ನಾನದ ನಂತರ ಆ ಎಲೆಗಳನ್ನು ಎಸೆಯಬೇಕು. ಈ ದಿನದಂದು ಪೂಜೆ, ಜಪ, ತಪಸ್ಸು, ದಾನ ಮಾಡುವುದು ಬಹಳ ಮುಖ್ಯ. ಈ ದಿನ ಗಂಗಾ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಈ ದಿನ ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಪಿತೃದೋಷ ನಿವಾರಣೆಯಾಗುತ್ತದೆ. ಈ ದಿನ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡೋದ್ರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ. ಈ ದಿನದ ಪೂಜೆಯಿಂದ ಅಪಾರ ಫಲಿತಾಂಶ ಸಿಗುತ್ತದೆ. ಇನ್ನು ಎರಡನೆಯದಾಗಿ, ಮನೆಯಲ್ಲಿ ಯಾರೇ ದೀಪ ಹಚ್ಚಲಿ, ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ನಿಮಗೆ ಎಷ್ಟು ಸಮಯ ಸಾಧ್ಯವಾಗುತ್ತೋ ಅಷ್ಟು ಸಮಯ ಈ 2 ವಿಶೇಷ ನಾಮಗಳನ್ನು ಹೇಳಿಕೊಳ್ಳಿ. ಇದರಿಂದ ಲಲಿತಾದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮೆಲ್ಲ ಕಷ್ಟಗಳು ಈ ದಿನ ಶಕ್ತಿಯಿಂದ ಶೀಘ್ರವಾಗಿ ದೂರವಾಗುತ್ತದೆ. 2 ನಾಮಗಳನ್ನು ಮೊದಲು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ನಾಮಗಳು ಹೀಗಿವೆ: ಸಮುದ್ರ ರಾಜತನಯಾಯೇ ನಮೋ ನಮಃ. ಈ ಒಂದು ನಾಮವನ್ನು ಲಕ್ಷ್ಮೀ ದೇವಿಯನ್ನ ನೋಡುತ್ತಾ ಹೇಳಿದರೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಈ ದಿನವೆಂದರೆ ಬಲು ಪ್ರಿಯ. ಈ ದಿನ ಅಮ್ಮನವರ ಪ್ರೀತಿಗೋಸ್ಕರ ಪಾಯಸ ಪ್ರೀತಿಯಿಂದ ನೈವೇದ್ಯವಾಗಿ ಮಾಡಿ ಅರ್ಪಿಸಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ಲಲಿತಾ ದೇವಿಯನ್ನ ಸ್ಮರಿಸಿಕೊಂಡು ಈ ಒಂದು ನಾಮವನ್ನು ಹೇಳ್ಕೋಬೇಕು: ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸಿನೇಶ್ವರಿ ನಮಃ. 2 ನಾಮಗಳನ್ನು ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ದೀಪಾರಾಧನೆ ಮಾಡುವಾಗ ಹೇಳಿಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ಬಡವರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆಂದು ನಂಬಲಾಗಿದೆ. ಕೆಲಸಗಳಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ. ಇದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಆಹಾರವಾಗಿ ನೀಡಿದರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಇನ್ನು ಮೂರನೆಯದಾಗಿ, ಒಂದು ಹಳದಿ ಬಟ್ಟೆಗೆ ನಿಮ್ಮ ಕೈನಿಂದ ದೊಡ್ಡ ಉಪ್ಪು ಅಂದರೆ ಕಲ್ಲುಪ್ಪನ್ನು 1 kgಯಷ್ಟು ತುಂಬಿಸಿ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿಗೆ ನೇತು ಹಾಕಬೇಕು. ಮೂಟೆಯನ್ನು ನೇತು ಹಾಕುವಾಗ ಯಾವ ಸಮಸ್ಯೆಗೆ ಪರಿಹಾರ ಬೇಕೆಂದು ಮನಸ್ಸಿನಲ್ಲಿಯೇ ಕೇಳಿಕೊಳ್ಬೇಕು. ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ. ಉಪ್ಪಿನಿಂದ ಮಾಡುವ ಪರಿಹಾರಗಳು ಶೀಘ್ರವಾಗಿ ಫಲ ಕೊಡುತ್ತವೆ. ಈಶಾನ್ಯದಲ್ಲಿ ನೇತು ಹಾಕಿದ ಉಪ್ಪಿನ ಮೂಟೆಯನ್ನು 48 ಗಂಟೆಗಳ ಕಾಲ ಯಾರೂ ಕೂಡ ಸ್ಪರ್ಶ ಮಾಡಬಾರದು, ಕದಲಿಸಬಾರದು. 48 ಗಂಟೆಗಳು ಆದ ನಂತರ ಆ ಮೂಟೆಯನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಹಾಕಿ ಮನೆಗೆ ಬರಬೇಕು. ನೀವು ಹಣಕಾಸಿನ ಅಡೆತಡೆ ಬಗ್ಗೆ ಕೇಳಿಕೊಂಡ್ರೆ ಹಣದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯ, ವಿದ್ಯೆ, ವ್ಯಾಪಾರ, ಸಂಸಾರ, ಮನೆಯ ನೆಮ್ಮದಿ, ಯಾವುದೇ ಕೋರಿಕೆಯ ಬಗ್ಗೆ ಹೇಳಿಕೊಂಡಿದ್ರೂ ಆ ಸಮಸ್ಯೆಗೆ 48 ಗಂಟೆಯಲ್ಲಿ ಒಂದು ದಾರಿ ಅಥವಾ ಪರಿಹಾರದ ಹಾದಿ ನಿಮಗೆ ಕಾಣಿಸುತ್ತದೆ. ಈ ಕೆಲಸವನ್ನು ಅಮಾವಾಸ್ಯೆ ದಿನ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ 30 ನಿಮಿಷದ ಒಳಗಾಗಿ ಮಾಡಿಕೊಳ್ಬೇಕು. ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನು ಬಯಸುತ್ತಾರೆಂದು ನಂಬಲಾಗಿದೆ. ಆದ್ದರಿಂದ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನು ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಹೀಗೆ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ. ಇನ್ನು ಕೊನೆಯದಾಗಿ, 4ನೆಯದಾಗಿ, 1 ಲೋಟ ಆಗಿನಿಂದ ರಾತ್ರಿ ಸಮಯ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿರಲಿ ಲಲಿತಾದೇವಿಯ ಅನುಗ್ರಹದಿಂದ ನೆರವೇರುತ್ತದೆ. ದೇಹಕ್ಕೆ ವಿಶೇಷ ಬಲ, ಜೀವನಕ್ಕೆ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಏನು ಮಾಡಬೇಕು? ರಾತ್ರಿ 7 ಗಂಟೆಯಿಂದ 10 ಗಂಟೆಯ ಒಳಗೆ ಈ ಕೆಲಸವನ್ನು ಮಾಡಬೇಕು. 1 ಲೋಟ ಹಾಲನ್ನು ನಿಮ್ಮ ಕೈನಲ್ಲಿಡಿದು ಶ್ರೀ ಲಲಿತಾ ದೇವಿಯನ್ನು ಸ್ಮರಿಸಬೇಕು. ನಂತರ 5 ನಿಮಿಷಗಳ ಕಾಲ ಆ ಹಾಲನ್ನು ದೇವರ ಕೋಣೆಯಲ್ಲಿಟ್ಟು ನಂತರ ಮನೆಯವರೆಗೆ ಚಂದ್ರನ ಬೆಳಕಿನಲ್ಲಿಡಬೇಕು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಮೊಬೈಲ್ನಲ್ಲಿ ಹಾಕಿಕೊಂಡು ಈ ಸಮಯದಲ್ಲಿ ನೀವು ಕೇಳಬೇಕು:
ಸಹಸ್ರನಾಮ ಪೂರ್ಣವಾದ ನಂತರ ಮತ್ತೆ ಹಾಲನ್ನು ದೇವರ ಕೋಣೆ ಮನೆಯಲ್ಲಿ 5 ನಿಮಿಷಗಳ ಕಾಲ ಇಟ್ಟು ಮನೆಯ ಸದಸ್ಯರು ಆ ಒಂದು ಹಾಲನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಇದರಿಂದ ಚಂದ್ರನ ಅನುಗ್ರಹ, ಲಲಿತಾಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸ ಆಗುತ್ತದೋ ಇಲ್ಲವೋ ಎಂಬ ಕ್ಲಾರಿಟಿ ನಿಮಗೆ ಸಿಗುತ್ತದೆ. ಯಾವುದಾದರೂ ಕೋರಿಕೆ ಕೇಳಿ ಈ ವಿಧಾನವನ್ನು ಪಾಲಿಸಿದರೆ ಆ ಕೋರಿಕೆಗೆ ಇರುವಂತಹ ಅಡ್ಡಿಗಳು ದೂರವಾಗುತ್ತದೆ. ಯಾರಿಂದಲಾದರೂ ಮೋಸ ಹೋಗುವ ಸಾಧ್ಯತೆ ಇದ್ದರೆ ಎಚ್ಚರಿಕೆ ನಿಮಗೆ ಸಿಗುತ್ತದೆ. ಮಾನಸಿಕ ನೆಮ್ಮದಿ ಸಿಕ್ಕು ಅನೇಕ ವಿಧವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಹಣಕಾಸಿನ ಸಮಸ್ಯೆ, ವಿದ್ಯೆಗೆ ಅಡೆತಡೆ, ಸಾಲದ ಸುಳಿ, ನಿತ್ಯ ಕಲಹ, ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಒಳಗಾಗಿ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ. ಉಗುರು ಬೆಚ್ಚಗಿನ ಹಾಲನ್ನು ಈ ವಿಧಾನಕ್ಕೆ ನೀವು ಬಳಸಬಹುದು. ಈ 4 ಕೆಲಸಗಳನ್ನು ಈ ದಿನ ಮಾಡಿ ನೋಡಿ. ಎಲ್ಲ ಮಾರ್ಗದಲ್ಲೂ ನಿಮ್ಮ ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಲಲಿತಾದೇವಿ ಹಾಗೂ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಅದೃಷ್ಟ ಕೂಡಿ ಬರುತ್ತದೆ. ಈ ದಿನ ಆಂಜನೇಯ ಸ್ವಾಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು. ಇದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ಆಂಜನೇಯನ ಪರಿಪೂರ್ಣ ಅನುಗ್ರಹ ಲಭಿಸುತ್ತದೆ. ದೊಡ್ಡ ದೊಡ್ಡ ಕಷ್ಟಗಳು ಕೂಡ ದೂರವಾಗುತ್ತದೆ. ಈ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಈ ವಿಧವಾಗಿದೆ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಈ ಒಂದು ಮಂತ್ರವನ್ನು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು, ವಿಶೇಷವಾಗಿ ಅಸಾಧ್ಯ ಸಾಧಕ ಹನುಮ ಸ್ತೋತ್ರ ಆಗಿರಬಹುದು, ಹನುಮ ಚಾಲಿಸ ಆಗಿರಬಹುದು, ಸುಂದರಕಾಂಡ ಪಾರಾಯಣ ಮಾಡುವುದಾಗಿರಬಹುದು, ರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಂಡರೂ ಕೂಡ ತುಂಬ ಒಳ್ಳೆಯದು. ಯಾವ ಮಂತ್ರ ಸ್ತೋತ್ರ ಪಾರಾಯಣ ಮಾಡಲು ಬರೋದಿಲ್ಲ ಎನ್ನುವವರು ಪ್ರೀತಿಯಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಹೇಳುತ್ತಾ ಆಂಜನೇಯನನ್ನು ಈ ದಿನ ಪೂಜಿಸಬಹುದು. ಇದರ ಜೊತೆಗೆ ಆಂಜನೇಯನ ಬಲ ಶಕ್ತಿ ಸದಾ ನಿಮ್ಮೊಂದಿಗಿರಲು ಹನುಮಾನ್ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ. ಇದನ್ನು ಒಂದು ಸಲ ಕೇಳಿದರೆ, ಬರೆದರೆ ಅಥವಾ ಓದಿದರೆ ಸರ್ವಶಕ್ತಿಗಳು ನಿಮ್ಮ ಜೊತೆಗೆ ಇರುತ್ತದೆ. ಶತ್ರುಗಳಿಂದ ಆಗುವಂತಹ ತೊಂದರೆ, ದುಷ್ಟಶಕ್ತಿಗಳ ಕಾಟ ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಸರ್ವಜಯವು ನಿಮ್ಮದಾಗುತ್ತದೆ. ಇದೆಲ್ಲದರ ಜೊತೆಗೆ ಆಂಜನೇಯ ಸ್ವಾಮಿಗೆ ಈ ದಿನ ಒಂದು ಚಿಕ್ಕ ವಸ್ತುವನ್ನು ನೀಡಿದರೆ, ಮಾತು ಸರಿಯಾಗಿ ಸ್ಪಷ್ಟವಾಗಿ ಮಾತನಾಡಲು ಬರದ ಮಕ್ಕಳಿಗೆ ಸ್ಪಷ್ಟ ಮಾತು ಬರುತ್ತದೆ. ವ್ಯಾಪಾರ ಏಳಿಗೆ ಆಗದವರಿಗೆ ವ್ಯಾಪಾರದ ಜಯ, ಹಣದ ಕಷ್ಟವಿದ್ದವರಿಗೆ ಧನಲಾಭ, ಅನಾರೋಗ್ಯ ಇದ್ದವರಿಗೆ ಆರೋಗ್ಯ, ವಿದ್ಯೆಯ ಬಲ ಇಲ್ಲದವರಿಗೆ ವಿದ್ಯೆಯ ಶಕ್ತಿ ಲಭಿಸಿ ಉತ್ತಮೋತ್ತಮ ಫಲ ಲಭಿಸುತ್ತದೆ. ಇಷ್ಟೆಲ್ಲ ಫಲ ನೀಡುವಂತಹ ವಸ್ತು ಯಾವುದೆಂದರೆ ಗಂಟೆ. ಈ ದಿನದಂದು ಮರೆಯದೆ ನೀವಾಗಿರಬಹುದು ಅಥವಾ ಚಿಕ್ಕ ಮಕ್ಕಳ ಕೈನಲ್ಲಾಗಿರಬಹುದು ಒಂದು ಚಿಕ್ಕ ಗಂಟೆಯನ್ನು ದೇಗುಲಕ್ಕೆ ಕೊಡಿ ಅಥವಾ ಕೊಡಿಸಿ. ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಇನ್ನು ಸಿಂಧೂರದಿಂದ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ಅರ್ಚನೆ ಮಾಡಿಸಿ ಆ ಸಿಂಧೂರವನ್ನು ಮನೆಗೆ ತಂದು ಎಳ್ಳೆಣ್ಣೆಗೆ ಬೆರೆಸಿ ದಿನವೂ ಹಣೆಗೆ ತಿಲಕವಾಗಿ ಇಡುತ್ತಾ ಬನ್ನಿ. ಆಂಜನೇಯ ಸ್ವಾಮಿಯು ಶಿವನ ಅಂಶ ಎಂದು ಹೇಳಲಾಗುತ್ತೆ. ಆದ್ದರಿಂದ ಈ ದಿನ ಶಿವನ ದರ್ಶನವನ್ನು ಮಾಡಿ ಹನುಮರಾಮ ಇಬ್ಬರನ್ನು ಕೂಡ ಸ್ಮರಿಸಿಕೊಳ್ಳಿ. ಆಂಜನೇಯ ಸ್ವಾಮಿಗೆ ತುಳಸಿ ದಳಗಳು, ಪಾರಿಜಾತ ಪುಷ್ಪ, ದಾಸವಾಳ ಪುಷ್ಪ, ಸೇವಂತಿಗೆಯನ್ನು ಈ ದಿನ ವಿಶೇಷವಾಗಿ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ಈ ವಿಶೇಷ ದಿನದಂದು ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದರೆ, ಓದಿದರೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವುದು, ಪೂಜೆಯಲ್ಲಿ ಕೂರುವುದು ಮಾಡಿದರೆ ಸರ್ವ ವಿಧವಾದ ಜಾತಕ ದೋಷಗಳು, ದಾರಿದ್ರ್ಯ ದೋಷಗಳು ಕಳೆದು ಮನೆಯ ಏಳಿಗೆಯಾಗುತ್ತೆ. ಪೂಜೆ ಮಾಡಿಸಲು ಅಥವಾ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಲು ಸಾಧ್ಯವಾಗದಿದ್ದವರು ನಿಮ್ಮ ಊರಿನಲ್ಲಿರುವಂಥ ಸತ್ಯನಾರಾಯಣ ಸ್ವಾಮಿ ದೇಗುಲವಿದ್ದರೆ ದರ್ಶನ ಮಾಡಿ ಬನ್ನಿ. ಅಥವಾ ಮನೆಯಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ತುಪ್ಪದ ದೀಪ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಮಹಾಲಕ್ಷ್ಮೀ ದೇವಿ, ಜೈ ಲಲಿತಾ ದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.